ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಭಾರತ ಪಾಕ್ ಗಡಿಯಲ್ಲಿ ಸದ್ಯ ಪರಿಸ್ಥಿತಿ ಶಾಂತವಾಗಿದೆ. ಕದನ ವಿರಾಮ ಉಲ್ಲಂಘನೆಯ ಮಾಹಿತಿ ಸದ್ಯಕ್ಕೆ ಸಿಕ್ಕಿಲ್ಲ. ಎಲ್ಲೂ ಕೂಡ ಪಾಕ್ನ ಡ್ರೋನ್ ದಾಳಿಯ ಸುದ್ದಿ ಕೂಡ ಇಲ್ಲ. ಗಡಿಯಲ್ಲಿ ಎರಡೂ ಕಡೆಯಲ್ಲಿ ಫೈರಿಂಗ್ ಕೂಡ ಇಲ್ಲ. ಸದ್ಯ ಪರಿಸ್ಥಿತಿ ಶಾಂತವಾಗಿದೆ. ನಿನ್ನೆ ಮೋದಿಯವರು ಕೊಟ್ಟಂತ ಸಂದೇಶದ ಬೆನ್ನಲ್ಲೇ ಎಲ್ಲವೂ ಕೂಡ ಸ್ಥಗಿತಗೊಂಡಿದೆ. ಒಂದು ವೇಳೆ ಏನಾದರೂ ಮತ್ತೆ ಕಿರಿಕು ಮಾಡಿದ್ರೆ ನುಗ್ಗಿ ಮತ್ತೊಮ್ಮೆ ಹೊಡಿರಿ, ಮಣ್ಣಲ್ಲಿ ಮಣ್ಣಾಗಿಸಿ ಅಂತ ಕೂಡ ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ರು. ಫುಲ್ ಫ್ರೀ ಹ್ಯಾಂಡ್ ಕೊಟ್ಟಿದ್ರು. ಮತ್ತೆ ಇದರ ಬೆನ್ನಲ್ಲೇ ಪರಿಸ್ಥಿತಿ ಶಾಂತವಾಗಿದೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಭಾರತ ಪಾಕ್ ಗಡಿಯಲ್ಲಿ ಸದ್ಯ ಪರಿಸ್ಥಿತಿ ಶಾಂತವಾಗಿದೆ. ಕದನ ವಿರಾಮ ಉಲ್ಲಂಘನೆಯ ಮಾಹಿತಿ ಸದ್ಯಕ್ಕೆ ಸಿಕ್ಕಿಲ್ಲ. ಎಲ್ಲೂ ಕೂಡ ಪಾಕ್ನ ಡ್ರೋನ್ ದಾಳಿಯ ಸುದ್ದಿ ಕೂಡ ಇಲ್ಲ. ಗಡಿಯಲ್ಲಿ ಎರಡೂ ಕಡೆಯಲ್ಲಿ ಫೈರಿಂಗ್ ಕೂಡ ಇಲ್ಲ. ಸದ್ಯ ಪರಿಸ್ಥಿತಿ ಶಾಂತವಾಗಿದೆ. ನಿನ್ನೆ ಮೋದಿಯವರು ಕೊಟ್ಟಂತ ಸಂದೇಶದ ಬೆನ್ನಲ್ಲೇ ಎಲ್ಲವೂ ಕೂಡ ಸ್ಥಗಿತಗೊಂಡಿದೆ. ಒಂದು ವೇಳೆ ಏನಾದರೂ ಮತ್ತೆ ಕಿರಿಕು ಮಾಡಿದ್ರೆ ನುಗ್ಗಿ ಮತ್ತೊಮ್ಮೆ ಹೊಡಿರಿ, ಮಣ್ಣಲ್ಲಿ ಮಣ್ಣಾಗಿಸಿ ಅಂತ ಕೂಡ ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ರು. ಫುಲ್ ಫ್ರೀ ಹ್ಯಾಂಡ್ ಕೊಟ್ಟಿದ್ರು. ಮತ್ತೆ ಇದರ ಬೆನ್ನಲ್ಲೇ ಪರಿಸ್ಥಿತಿ ಶಾಂತವಾಗಿದೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಭಾರತ ಪಾಕ್ ಗಡಿಯಲ್ಲಿ ಸದ್ಯ ಪರಿಸ್ಥಿತಿ ಶಾಂತವಾಗಿದೆ. ಕದನ ವಿರಾಮ ಉಲ್ಲಂಘನೆಯ ಮಾಹಿತಿ ಸದ್ಯಕ್ಕೆ ಸಿಕ್ಕಿಲ್ಲ. ಎಲ್ಲೂ ಕೂಡ ಪಾಕ್ನ ಡ್ರೋನ್ ದಾಳಿಯ ಸುದ್ದಿ ಕೂಡ ಇಲ್ಲ. ಗಡಿಯಲ್ಲಿ ಎರಡೂ ಕಡೆಯಲ್ಲಿ ಫೈರಿಂಗ್ ಕೂಡ ಇಲ್ಲ. ಸದ್ಯ ಪರಿಸ್ಥಿತಿ ಶಾಂತವಾಗಿದೆ. ನಿನ್ನೆ ಮೋದಿಯವರು ಕೊಟ್ಟಂತ ಸಂದೇಶದ ಬೆನ್ನಲ್ಲೇ ಎಲ್ಲವೂ ಕೂಡ ಸ್ಥಗಿತಗೊಂಡಿದೆ. ಒಂದು ವೇಳೆ ಏನಾದರೂ ಮತ್ತೆ ಕಿರಿಕು ಮಾಡಿದ್ರೆ ನುಗ್ಗಿ ಮತ್ತೊಮ್ಮೆ ಹೊಡಿರಿ, ಮಣ್ಣಲ್ಲಿ ಮಣ್ಣಾಗಿಸಿ ಅಂತ ಕೂಡ ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ರು. ಫುಲ್ ಫ್ರೀ ಹ್ಯಾಂಡ್ ಕೊಟ್ಟಿದ್ರು. ಮತ್ತೆ ಇದರ ಬೆನ್ನಲ್ಲೇ ಪರಿಸ್ಥಿತಿ ಶಾಂತವಾಗಿದೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಭಾರತ ಪಾಕ್ ಗಡಿಯಲ್ಲಿ ಸದ್ಯ ಪರಿಸ್ಥಿತಿ ಶಾಂತವಾಗಿದೆ. ಕದನ ವಿರಾಮ ಉಲ್ಲಂಘನೆಯ ಮಾಹಿತಿ ಸದ್ಯಕ್ಕೆ ಸಿಕ್ಕಿಲ್ಲ. ಎಲ್ಲೂ ಕೂಡ ಪಾಕ್ನ ಡ್ರೋನ್ ದಾಳಿಯ ಸುದ್ದಿ ಕೂಡ ಇಲ್ಲ. ಗಡಿಯಲ್ಲಿ ಎರಡೂ ಕಡೆಯಲ್ಲಿ ಫೈರಿಂಗ್ ಕೂಡ ಇಲ್ಲ. ಸದ್ಯ ಪರಿಸ್ಥಿತಿ ಶಾಂತವಾಗಿದೆ. ನಿನ್ನೆ ಮೋದಿಯವರು ಕೊಟ್ಟಂತ ಸಂದೇಶದ ಬೆನ್ನಲ್ಲೇ ಎಲ್ಲವೂ ಕೂಡ ಸ್ಥಗಿತಗೊಂಡಿದೆ. ಒಂದು ವೇಳೆ ಏನಾದರೂ ಮತ್ತೆ ಕಿರಿಕು ಮಾಡಿದ್ರೆ ನುಗ್ಗಿ ಮತ್ತೊಮ್ಮೆ ಹೊಡಿರಿ, ಮಣ್ಣಲ್ಲಿ ಮಣ್ಣಾಗಿಸಿ ಅಂತ ಕೂಡ ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ರು. ಫುಲ್ ಫ್ರೀ ಹ್ಯಾಂಡ್ ಕೊಟ್ಟಿದ್ರು. ಮತ್ತೆ ಇದರ ಬೆನ್ನಲ್ಲೇ ಪರಿಸ್ಥಿತಿ ಶಾಂತವಾಗಿದೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಭಾರತ ಪಾಕ್ ಗಡಿಯಲ್ಲಿ ಸದ್ಯ ಪರಿಸ್ಥಿತಿ ಶಾಂತವಾಗಿದೆ. ಕದನ ವಿರಾಮ ಉಲ್ಲಂಘನೆಯ ಮಾಹಿತಿ ಸದ್ಯಕ್ಕೆ ಸಿಕ್ಕಿಲ್ಲ. ಎಲ್ಲೂ ಕೂಡ ಪಾಕ್ನ ಡ್ರೋನ್ ದಾಳಿಯ ಸುದ್ದಿ ಕೂಡ ಇಲ್ಲ. ಗಡಿಯಲ್ಲಿ ಎರಡೂ ಕಡೆಯಲ್ಲಿ ಫೈರಿಂಗ್ ಕೂಡ ಇಲ್ಲ. ಸದ್ಯ ಪರಿಸ್ಥಿತಿ ಶಾಂತವಾಗಿದೆ. ನಿನ್ನೆ ಮೋದಿಯವರು ಕೊಟ್ಟಂತ ಸಂದೇಶದ ಬೆನ್ನಲ್ಲೇ ಎಲ್ಲವೂ ಕೂಡ ಸ್ಥಗಿತಗೊಂಡಿದೆ. ಒಂದು ವೇಳೆ ಏನಾದರೂ ಮತ್ತೆ ಕಿರಿಕು ಮಾಡಿದ್ರೆ ನುಗ್ಗಿ ಮತ್ತೊಮ್ಮೆ ಹೊಡಿರಿ, ಮಣ್ಣಲ್ಲಿ ಮಣ್ಣಾಗಿಸಿ ಅಂತ ಕೂಡ ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ರು.
ಫುಲ್ ಫ್ರೀ ಹ್ಯಾಂಡ್ ಕೊಟ್ಟಿದ್ರು. ಮತ್ತೆ ಇದರ ಬೆನ್ನಲ್ಲೇ ಪರಿಸ್ಥಿತಿ ಶಾಂತವಾಗಿದೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಭಾರತ ಪಾಕ್ ಗಡಿಯಲ್ಲಿ ಸದ್ಯ ಪರಿಸ್ಥಿತಿ ಶಾಂತವಾಗಿದೆ. ಕದನ ವಿರಾಮ ಉಲ್ಲಂಘನೆಯ ಮಾಹಿತಿ ಸದ್ಯಕ್ಕೆ ಸಿಕ್ಕಿಲ್ಲ. ಎಲ್ಲೂ ಕೂಡ ಪಾಕ್ನ ಡ್ರೋನ್ ದಾಳಿಯ ಸುದ್ದಿ ಕೂಡ ಇಲ್ಲ. ಗಡಿಯಲ್ಲಿ ಎರಡೂ ಕಡೆಯಲ್ಲಿ ಫೈರಿಂಗ್ ಕೂಡ ಇಲ್ಲ. ಸದ್ಯ ಪರಿಸ್ಥಿತಿ ಶಾಂತವಾಗಿದೆ. ನಿನ್ನೆ ಮೋದಿಯವರು ಕೊಟ್ಟಂತ ಸಂದೇಶದ ಬೆನ್ನಲ್ಲೇ ಎಲ್ಲವೂ ಕೂಡ ಸ್ಥಗಿತಗೊಂಡಿದೆ. ಒಂದು ವೇಳೆ ಏನಾದರೂ ಮತ್ತೆ ಕಿರಿಕು ಮಾಡಿದ್ರೆ ನುಗ್ಗಿ ಮತ್ತೊಮ್ಮೆ ಹೊಡಿರಿ, ಮಣ್ಣಲ್ಲಿ ಮಣ್ಣಾಗಿಸಿ ಅಂತ ಕೂಡ ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ರು. ಫುಲ್ ಫ್ರೀ ಹ್ಯಾಂಡ್ ಕೊಟ್ಟಿದ್ರು. ಮತ್ತೆ ಇದರ ಬೆನ್ನಲ್ಲೇ ಪರಿಸ್ಥಿತಿ ಶಾಂತವಾಗಿದೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಭಾರತ ಪಾಕ್ ಗಡಿಯಲ್ಲಿ ಸದ್ಯ ಪರಿಸ್ಥಿತಿ ಶಾಂತವಾಗಿದೆ. ಕದನ ವಿರಾಮ ಉಲ್ಲಂಘನೆಯ ಮಾಹಿತಿ ಸದ್ಯಕ್ಕೆ ಸಿಕ್ಕಿಲ್ಲ. ಎಲ್ಲೂ ಕೂಡ ಪಾಕ್ನ ಡ್ರೋನ್ ದಾಳಿಯ ಸುದ್ದಿ ಕೂಡ ಇಲ್ಲ. ಗಡಿಯಲ್ಲಿ ಎರಡೂ ಕಡೆಯಲ್ಲಿ ಫೈರಿಂಗ್ ಕೂಡ ಇಲ್ಲ. ಸದ್ಯ ಪರಿಸ್ಥಿತಿ ಶಾಂತವಾಗಿದೆ. ನಿನ್ನೆ ಮೋದಿಯವರು ಕೊಟ್ಟಂತ ಸಂದೇಶದ ಬೆನ್ನಲ್ಲೇ ಎಲ್ಲವೂ ಕೂಡ ಸ್ಥಗಿತಗೊಂಡಿದೆ. ಒಂದು ವೇಳೆ ಏನಾದರೂ ಮತ್ತೆ ಕಿರಿಕು ಮಾಡಿದ್ರೆ ನುಗ್ಗಿ ಮತ್ತೊಮ್ಮೆ ಹೊಡಿರಿ, ಮಣ್ಣಲ್ಲಿ ಮಣ್ಣಾಗಿಸಿ ಅಂತ ಕೂಡ ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ರು. ಫುಲ್ ಫ್ರೀ ಹ್ಯಾಂಡ್ ಕೊಟ್ಟಿದ್ರು. ಮತ್ತೆ ಇದರ ಬೆನ್ನಲ್ಲೇ ಪರಿಸ್ಥಿತಿ ಶಾಂತವಾಗಿದೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಭಾರತ ಪಾಕ್ ಗಡಿಯಲ್ಲಿ ಸದ್ಯ ಪರಿಸ್ಥಿತಿ ಶಾಂತವಾಗಿದೆ. ಕದನ ವಿರಾಮ ಉಲ್ಲಂಘನೆಯ ಮಾಹಿತಿ ಸದ್ಯಕ್ಕೆ ಸಿಕ್ಕಿಲ್ಲ. ಎಲ್ಲೂ ಕೂಡ ಪಾಕ್ನ ಡ್ರೋನ್ ದಾಳಿಯ ಸುದ್ದಿ ಕೂಡ ಇಲ್ಲ. ಗಡಿಯಲ್ಲಿ ಎರಡೂ ಕಡೆಯಲ್ಲಿ ಫೈರಿಂಗ್ ಕೂಡ ಇಲ್ಲ. ಸದ್ಯ ಪರಿಸ್ಥಿತಿ ಶಾಂತವಾಗಿದೆ. ನಿನ್ನೆ ಮೋದಿಯವರು ಕೊಟ್ಟಂತ ಸಂದೇಶದ ಬೆನ್ನಲ್ಲೇ ಎಲ್ಲವೂ ಕೂಡ ಸ್ಥಗಿತಗೊಂಡಿದೆ. ಒಂದು ವೇಳೆ ಏನಾದರೂ ಮತ್ತೆ ಕಿರಿಕು ಮಾಡಿದ್ರೆ ನುಗ್ಗಿ ಮತ್ತೊಮ್ಮೆ ಹೊಡಿರಿ, ಮಣ್ಣಲ್ಲಿ ಮಣ್ಣಾಗಿಸಿ ಅಂತ ಕೂಡ ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ರು. ಫುಲ್ ಫ್ರೀ ಹ್ಯಾಂಡ್ ಕೊಟ್ಟಿದ್ರು. ಮತ್ತೆ ಇದರ ಬೆನ್ನಲ್ಲೇ ಪರಿಸ್ಥಿತಿ ಶಾಂತವಾಗಿದೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಭಾರತ ಪಾಕ್ ಗಡಿಯಲ್ಲಿ ಸದ್ಯ ಪರಿಸ್ಥಿತಿ ಶಾಂತವಾಗಿದೆ. ಕದನ ವಿರಾಮ ಉಲ್ಲಂಘನೆಯ ಮಾಹಿತಿ ಸದ್ಯಕ್ಕೆ ಸಿಕ್ಕಿಲ್ಲ. ಎಲ್ಲೂ ಕೂಡ ಪಾಕ್ನ ಡ್ರೋನ್ ದಾಳಿಯ ಸುದ್ದಿ ಕೂಡ ಇಲ್ಲ. ಗಡಿಯಲ್ಲಿ ಎರಡೂ ಕಡೆಯಲ್ಲಿ ಫೈರಿಂಗ್ ಕೂಡ ಇಲ್ಲ. ಸದ್ಯ ಪರಿಸ್ಥಿತಿ ಶಾಂತವಾಗಿದೆ. ನಿನ್ನೆ ಮೋದಿಯವರು ಕೊಟ್ಟಂತ ಸಂದೇಶದ ಬೆನ್ನಲ್ಲೇ ಎಲ್ಲವೂ ಕೂಡ ಸ್ಥಗಿತಗೊಂಡಿದೆ. ಒಂದು ವೇಳೆ ಏನಾದರೂ ಮತ್ತೆ ಕಿರಿಕು ಮಾಡಿದ್ರೆ ನುಗ್ಗಿ ಮತ್ತೊಮ್ಮೆ ಹೊಡಿರಿ, ಮಣ್ಣಲ್ಲಿ ಮಣ್ಣಾಗಿಸಿ ಅಂತ ಕೂಡ ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ರು. ಫುಲ್ ಫ್ರೀ ಹ್ಯಾಂಡ್ ಕೊಟ್ಟಿದ್ರು. ಮತ್ತೆ ಇದರ ಬೆನ್ನಲ್ಲೇ ಪರಿಸ್ಥಿತಿ ಶಾಂತವಾಗಿದೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ.